ಗದಗ ಜಿಲ್ಲೆಯ ರೋಣ ತಾಲೂಕಿನ ಚಿಕ್ಕಮಣ್ಣೂರ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ಜಾಗವಿಲ್ಲ ಅಂತ ಶವವಿಟ್ಟು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಗ್ರಾಮ ಪಂಚಾಯಿತಿ ಎದುರಿಗೆ ಶವವನ್ನು ಇಟ್ಟು ಅಂತ್ಯ ಸಂಸ್ಕಾರ ಮಾಡಲು ಆಗದೆ ಕುಟುಂಬಸ್ಥರು ಪರದಾಟ ನಡೆಸಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಎದುರಿಗೆ ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. 75 ವರ್ಷದ ಯಲ್ಲಮ್ಮ ವಾಲ್ಮೀಕಿ ಮೃತಪಟ್ಟಿದ್ದು, ಮಧ್ಯಾಹ್ನ ನಿಧನ ಹೊಂದಿದ ಯಲ್ಲಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ಹೋಗಲು ಸ್ಥಳೀಯ ಹೊಲದ ಮಾಲೀಕರೊಬ್ಬರು ದಾರಿ ಬಿಡ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದ್ದು, ತಾಲೂಕು ಆಡಳಿತದ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಮುಂದೆ ಮೃತ ಮಹಿಳೆಯ ಶವವಿಟ್ಟು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ರೌಂಡ್ ಒಟ್ಟು ತಕ್ಕೊಂಡು ಬಿಡ ಹಂಗ ಟಿವಿ 9 ಅವನ ಹೇಳಿದೆ. ವಿಡಿಯೋ ಮಾಡಿ ನಮ್ಗೆ ದಾರಿ ನಿಮ್ಮ ಹತ್ರ ದಾರಿ ನಮಗ ದಾರಿ ಸೇವೆ ಮಾಡ್ಕೊಡ್ರಿ ಸಾಕು. ಇದು ಒಂದು ಮಾಡ್ಕೊಡ್ರಿ ನಮ್ಗೆ ದಯವಿಟ್ಟು. ಈಗ ಅವರು ನಮ್ಮ ತಾಯಿ ಸಮಾನ, ಅವ್ರ ಸಲುವಾಗಿ ಯಾಕೆ ಹೋರಾಟ ಮಾಡಕತ್ತೀವಿ?